ಜಗತ್ತು ನಿರೀಕ್ಷಿಸುತ್ತಿದೆ ಎಂದೇ ಭಾವಿಸಲಾಗಿರುವ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭಾರತದ ಭೇಟಿ ಈಗ ಸಂಜೆ ಆರಂಭ ಆಗಿದೆ. ಭಾರತಕ್ಕೆ ಟ್ರಂಪ್ ಒಂದು ರೀತಿಯಲ್ಲಿ ಲವ್ ತೋರಿಸೋದು, ಇನ್ನೊಂದು ಕಡೆಯಿಂದ ಒದೆಯಕ್ಕೆ ಹೋಗೋದು, ಹೀಗೆ ಮಾಡ್ತಿರೋ ಹಿನ್ನೆಲೆಯಲ್ಲಿ, ಈ ಅಸಂಬದ್ಧ ನಡವಳಿಕೆಯ ಹಿನ್ನೆಲೆಯಲ್ಲಿ ಅತ್ಯಂತ ದೀರ್ಘಕಾಲದ ಯಾವುದಾದರೂ ರಾಜತಾಂತ್ರಿಕ ಸಂಬಂಧಗಳು ಈ ಶತಮಾನ ಹಿಂದಿನ ಮತ್ತು ಈ ಶತಮಾನದ ಹೊಸಲಿನಲ್ಲಿ ಇದ್ದರೆ ಅದು ಭಾರತ ಮತ್ತು ರಷ್ಯಾ, ಅದನ್ನು ಮಗದೊಮ್ಮೆ ಈಗ ಪರಿಶೀಲನೆಗೆ ಒಪ್ಪಿಸುವ ರೀತಿ ಇವತ್ತು ಈ ಐತಿಹಾಸಿಕ ಸಮಾವೇಶ ಭಾರತ ಮತ್ತು ರಷ್ಯಾ ಮಧ್ಯೆ ನಾಳೆ ನಡೆಯುತ್ತೆ. ಅದಕ್ಕೆ ಸಂಜೆ 6 ಗಂಟೆ ಸರಿಸುಮಾರಿನಲ್ಲಿ ರಷ್ಯಾ ಅಧ್ಯಕ್ಷರು ದೆಹಲಿಗೆ ಬಂದು ಇಳಿದ್ರು. 2 ದಿನದ ಪ್ರವಾಸ, ನಾಳೆ ವಾಪಸ್ ಹೋಗ್ತಾರೆ. ತಮ್ಮದೇ ವಿಮಾನ ಎಂದಿನಂತೆ ಅವ್ರದ್ದು ಸಾಮಾನ್ಯವಾಗಲ್ಲ, ಯಾವಾಗಲೂ ಅಷ್ಟೇ. ಹಾಗೆ ನೋಡಿದ್ರೆ ರಷ್ಯಾದ ಅಧ್ಯಕ್ಷರು ಉಳಿದೆಲ್ಲ ದೇಶಗಳ ಪ್ರಧಾನಿಗಳು ಮತ್ತು ಅಧ್ಯಕ್ಷರುಗಳು ಬಳಸೋ ರೀತಿ ಏರ್ಬಸ್ಸನ್ನು ಆಗಲಿ ಅಥವಾ ಬೋಯಿಂಗನ್ನಾಗಲಿ ಬಳಸಲ್ಲ. ಅವರು ಇಲ್ಯೂಷಿಯನ್ IL ಏನಿದೆ ಅವ್ರದ್ದೇ ವಿಮಾನ, ಅದನ್ನೇ ಅವರು ಬಳಸ್ತಾರೆ. ಅದನ್ನೇ ಸಿವಿಲಿಯನ್ ಮಾಡೆಲ್ಗೆ ಲಾಂಗ್ ಬಾಡಿಡ್ ಏರ್ಕ್ರಾಫ್ಟ್ ಒಂದಿದೆ, ಅದನ್ನೇ ಯೂಸ್ ಮಾಡ್ತಾರೆ. ಪುಟಿನ್ ಅವರು ಭಾರತಕ್ಕೆ ಬಂದು ಇಳಿದ ಕೂಡಲೇ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಇರಲೂ ಇಲ್ಲ. ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಪುಟಿನ್ ಅವರನ್ನ ಪಾಲಂ ಟೆಕ್ನಿಕಲ್ ಏರಿಯಾ ತಾಂತ್ರಿಕ ವಿಮಾನ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ದಿಲ್ಲಿನಲ್ಲಿ, ಅದಕ್ಕೆ ಅಟ್ಯಾಚ್ಡ್ ಆಗೇ ಇದೆ ಪಾಲಂ ಟೆಕ್ನಿಕಲ್ ಏರಿಯಾ. ಅಲ್ಲಿ ಯುದ್ಧ ವಿಮಾನಗಳು ಮತ್ತು ನಮ್ಮದು ಮಿಲಿಟರಿ ಸಾಮಾನು ಸರಂಜಾಮುಗಳನ್ನು ಇಳಿಸೋ ವ್ಯವಹಾರಗಳನ್ನು ಮಾಡುವಂಥ ಜಾಗ ಅದು. ಅಲ್ಲಿಗೆ ಬಂದು ಇಳಿತಾರೆ ಅಂದಾಗ ಜೈಶಂಕರ್ ಅವರು ಅವ್ರನ್ನ ರಿಸೀವ್ ಮಾಡ್ಕೋತಾರೆ ಅಂತಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಮೋದಿ ಅವರು ತಾವೇ ಹೋಗಿ ನಿಂತ್ಕೊಂಡ್ರು ಅವರು ಇಳಿದು ಬಂದಾಗ ಕೆಳಕ್ಕೆ. ಇದು ಆ್ಯಕ್ಚುಲಿ ಈಗ ಅಲ್ಲಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ಮಾಸ್ಕೋನಲ್ಲಿ ಕ್ರೆಮ್ಲಿನ್ ಅಂದರೆ ಅವರ ಕೇಂದ್ರ ಸ್ಥಾನ, ಅಲ್ಲಿ ಅವರೆಲ್ಲ ಅಧಿಕಾರಿಗಳು ಹೇಳ್ತಾರೆ, ನಾವು ಇದು ನಿರೀಕ್ಷೆ ಮಾಡಿರಲಿಲ್ಲ, ಆ್ಯಕ್ಚುಲಿ ನಮಗೆ ತುಂಬ ಸರ್ಪ್ರೈಸ್ ಆಗೋಯ್ತಿದ್ದು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾರಣ ಹೋಗೇ ಇಲ್ಲ ಮೋದಿ ಅಂತಲ್ಲ, ಮೋದಿ ಕಳೆದ 10 ವರ್ಷದಲ್ಲಿ, ಇದು 11ನೇ ವರ್ಷ ಅವ್ರಿಗೆ, 10 ವರ್ಷದಲ್ಲಿ ಒಂದು 5-6 ಸರಿ ಈ ಥರ ಹೋಗಿ ಕರ್ಕೊಂಬಂದಿರೋದು ಇದೆ ಕೆಲವ್ರನ್ನೆಲ್ಲ. ಒಮ್ಮೆ ನನಗೆ ನೆನಪಿರೋದೇ ಸರಿ ಇದ್ದರೆ ಒಮ್ಮೆ ಬರಾಕ್ ಒಬಾಮಾನ, ಒಂದು ಸರಿ ಟ್ರಂಪನ್ನು, ಆಮೇಲೆ ಒಂದು ಸರಿ ಶೇಖ್ ಹಸೀನಾನ, ಬಾಂಗ್ಲಾದೇಶದ ಅಧ್ಯಕ್ಷ ಅವರನ್ನು ಆವತ್ತಿನ ಇದು, ಮತ್ತು MBS ಮೊಹಮ್ಮದ್ ಬಿನ್ ಸಲ್ಮಾನ್ MBS ಸೌದಿ ಅರೇಬಿಯಾ ಇವ್ರನ್ನ, ಈ ಥರ ಒಂದಷ್ಟು ಜನ ಕರ್ಕೊಂಬಂದಿದ್ದಾರೆ ಹೋಗಿ. ಬಟ್ ಭಾಳ ಮಜಾ ಅಂದರೆ ಇಷ್ಟು ಅದ್ಭುತವಾದ ಸಂಬಂಧ ಇವ್ರುಗಳಿಗಿದ್ದರೂ ಪುಟಿನ್ ಆ್ಯಂಡ್ ಮೋದಿಗೆ, ಅದನ್ನು ಕೆಲವರು ಹೇಳ್ತಾರೆ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಬೆಳೆದು ಬಂದಿರೋ ಸಂಬಂಧ ಅದು ಅಂತ, ಅದು ಅವತ್ತಿನ ಸಂಬಂಧ ಅಂತ ಹೇಳ್ತಾರೆ. ವಾಜಪೇಯಿ ಜೊತೆ ಅವರು ಹೋಗಿದ್ದರು ರಷ್ಯಾಗೆ, ಆಗಿನ ಸಂಬಂಧ ಅಂತ ಕೆಲವರು ವರ್ಣನೆ ಮಾಡ್ತಾರೆ. ದಟ್ಸ್ ಓಕೆ. ಇದ್ರೂ ಇವ್ರನ್ನ ಕರ್ಕೊಂಬಂದಿರಲಿಲ್ಲ ಅವ್ರು ಒಂದು ಸರಿನೂ. ಈ ಸರಿ ಹೋಗಿದ್ದಲ್ಲದೆ ವಿಮಾನ ನಿಲ್ದಾಣದಲ್ಲಿ ತಮ್ಮದೇ ಒಂದು ಕಾರ್ನಲ್ಲಿ, ಸಿಂಪಲ್ ಅದು ಕಾರ್ನಲ್ಲಿ ಅವ್ರನ್ನ ಕರ್ಕೊಂಡು, ಒಂದೇ ಕಾರಲ್ಲಿ ಇಬ್ಬರೂ ತಮ್ಮ ಮನೆಗೆ ಅವರು ಕರ್ಕೊಂಡು ಹೊರಟೋದ್ರು. ಅಂದರೆ ಒಬ್ಬ ಫ್ರೆಂಡ್ ಹೋಗಿ ಏರ್ಪೋರ್ಟಲ್ಲಿ ರಿಸೀವ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋದಂಗೆ ನಡೀತು, ಅಷ್ಟೇ ನಡೀತಪ್ಪ. ಮೋದಿಯವರ ನಂಬರ್ 7 ಲೋಕ ಕಲ್ಯಾಣ ಮಾರ್ಗದಲ್ಲಿ ಇವತ್ತು ಔತಣವನ್ನು ಅವರಿಗೆ ಖಾಸಗಿ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಅಲ್ಲಿ ಈಗ ಅವರೆಲ್ಲ ಸೇರ್ಕೊಂಡಿದ್ದಾರೆ. ಮುಗೀತು ಅನ್ಸತ್ತೆ ಅದು ಕೂಡ ಔತಣಕೂಟ ಹೆಚ್ಚು ಕಡಿಮೆ. ಐ ಹೋಪ್ ಸೊ, ಅಥವಾ ಗೊತ್ತಿಲ್ಲ, ಇವರಿಬ್ಬರು ಏನಾದ್ರು ಹಂಗೆ ರಾತ್ರಿ ಅವರು ಟೀ ಕುಡ್ಕೊಂಡು ಎಲ್ಲರೂ ಗಾರ್ಡನಲ್ಲಿ ಕಿತ್ಕೊಂಡ್ಬಿಟ್ಟಿದ್ದಾರೆ, ಗೊತ್ತಿಲ್ಲ, ಅದು ವಿ ಡೋಂಟ್ ನೋ. ಬಟ್ ಸದ್ಯಕ್ಕೆ ಬಂದಿಲ್ಲ ಇನ್ಫಾರ್ಮೇಷನ್ ಮುಗೀತು ಅಂತ. ರಾಚೆ ಬಂದಿದ್ದಾರೆ ಅನ್ನೋದು ಇನ್ನೂ ಬಂದಂಗಿಲ್ಲ, ಬಟ್ ಅಲ್ಲಿದ್ದಾರೆ ಈಗ ಸದ್ಯಕ್ಕೆ. ನಾಳೆ ರಾಜ್ಘಾಟ್ಗೆ ಹೋಗ್ತಾರೆ ಮಹಾತ್ಮ ಗಾಂಧಿ, ಆಮೇಲೆ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುತ್ತೆ. ಯಾಕೆ ಬಂದರು ಪುಟಿನ್? ಬಹುಜನರ ಲೆಕ್ಕಾಚಾರಗಳಲ್ಲಿ ಹಲವಾರು ಒಪ್ಪಂದಗಳನ್ನು ಸಹಿ ಹಾಕ್ತಾರೆ. ಸುಮಾರು 1 ಲಕ್ಷದಿಂದ 1,25,000 ಕೋಟಿ, ಅಂದರೆ ಹೆಚ್ಚು ಕಡಿಮೆ ಒಂದು 15ರಿಂದ 20 ಬಿಲಿಯನ್ ಡಾಲರ್ಗಳಷ್ಟು ಒಪ್ಪಂದಗಳನ್ನು ಮಾಡ್ತಾರೆ ಇಬ್ಬರೂ ಅಂತ ಒಂದು ವರದಿ ಇದೆ. ಅದರ ಜೊತೆಗೆ ಹಾಗಾದರೆ ಕುತೂಹಲ ಯಾಕಿರಬೇಕು ಪ್ರಪಂಚದಲ್ಲಿ ಬಹುರಾಷ್ಟ್ರಗಳಿಗೆ ಅಂದರೆ, ಇವತ್ತು ಬದಲಾಗಿರುವ ಆ ಜಾಗತಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬಹುಜನರಿಗೆ ಕುತೂಹಲ ಇದೆ. ಅವೆಲ್ಲ ಚೆನ್ನಾಗಿದೆ. ಯುರೋಪ್ಗೊಂದು ಕುತೂಹಲ ಇದೆ, ನಮ್ಮ ಜೊತೆ ಯುರೋಪು ಚೆನ್ನಾಗಿದ್ದಾರೆ. ಅಮೇರಿಕಕ್ಕೊಂಥರ ಕುತೂಹಲ ಇದೆ, ನಮ್ಮ ಜೊತೆ ಆವಾಗವಾಗ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು, ಆಮೇಲೆ ದಯಾದಿ ಟೈಪು, ಆಮೇಲೆ ಏನಣ್ಣ ಅಂತ ಮತ್ತೆ ಬರೋದು ನಮ್ಮ ಹತ್ರ, ಹಿಂಗಾಗ ನಡೀತಾ ಇದೆ ಅದು. ಇನ್ನು ಪಕ್ಕದಲ್ಲಿ ಕೂತಿರುವಂತಹ ಚೈನಾಗೊಂದು ದೊಡ್ಡ ಕುತೂಹಲ ಇದೆ, ನಮ್ಮಿಬ್ಬರ ಸಂಬಂಧ ಏನಾಗುತ್ತೆ ಅನ್ನೋದು. ಹಾಗಾಗಿ
ಬಹುಜನರಿಗೆ ಕುತೂಹಲ ಇರೋದೇನು ನಮಗೆ ಆಶ್ಚರ್ಯ ಇಲ್ಲ. ಪರ್ಟಿಕ್ಯುಲರ್ಲಿ ಟ್ರಂಪ್ ಮತ್ತು ಯುಕ್ರೇನ್ನ ವಾರ್ನ ಯುದ್ಧದ ಹಿನ್ನೆಲೆಯಲ್ಲಿ. ಹಾಗಿದ್ರೆ ಭಾರತಕ್ಕೆ ಯಾಕೆ ಕುತೂಹಲ ಇರಬೇಕು? ನನ್ನಂಥವನಿಗೆ ನನಗೇನಾಗಬೇಕು? ಏನೋ ದೊಡ್ಡವ್ರು ವ್ಯವಹಾರ ಮಾಡ್ಕೋತಾರಪ್ಪ, ಅದೆಷ್ಟೋ 20 ಬಿಲಿಯನ್ನೋ 26 ಬಿಲಿಯನ್ನೋ, ಅದು ಯಾವನು ಗೊತ್ತ್ರಿ ಬಿಲಿಯನ್ ಪಲಿಯನ್ ಅಂದರೆ ನಮಗಿಲ್ಲಿ ನಾವಿನ್ನು 40,000 50,000 60,000 80,000 ಮಾತಾಡ್ತಾ ಕೂತಿದ್ದೀವಿ ಇಲ್ಲಿ. ಇದೊಂದು ಇದು ಕಳಿಸ್ಬಿಡಪ್ಪ ಗೂಗಲ್ ಪೇನಲ್ಲಿ ಅಂದರೆ ಎಷ್ಟು 60 ರೂಪಾಯಿ ಅಲ್ವಾ ಅದು ತಾಳಿ ಇರೋ ಕಳಿಸ್ತೀನಿ ಅಂದ್ಬಿಟ್ಟು ನಾನು ಪಾಡಿಗೆ ನಾವಿದ್ದೀವಿ ಬಡವಾನಿ ಮಾಡ್ದಂಗೆ ಇರೋನ್ಕೊಂಡು ನಮ್ಗೆ ಯಾಕ್ರಿ ಬೇಕು ಈ ಸವಾಸ? ಅವ್ರು ಏನಾದ್ರು ಹಾಕ್ಕೊಳ್ಳಿ ಬಿಡ್ರಿ ಸೈನು ದೊಡ್ಡ ದೊಡ್ಡ ಜನ ಅಂತಂತಂದರೆ ಹಾಗಲ್ಲ. ಭಾರತದ ಜನರಿಗೆ ಇಂತಹ ಭೇಟಿಗಳು ಅಥವಾ ಪರ್ಟಿಕ್ಯುಲರ್ಲಿ ರಷ್ಯಾ ಇವತ್ತು ಬದಲಾಗಿರೋ ಪರಿಸ್ಥಿತಿಯಲ್ಲಿ ಯಾಕೆ ನಮ್ಮ ಕುತೂಹಲ ಇರಬೇಕು ಅಂದರೆ, ನಮ್ಮ ದೇಶಕ್ಕೆ ದೇಶದ ಗಡಿ ಮತ್ತು ಅದರ ಸಾರ್ವಭೌಮತೆಗೆ ಧಕ್ಕೆ ಆಗಬಹುದಾದ ಯಾವುದಾದರೂ ಕಾರ್ಯಗಳು ನಡೆಯದಿದ್ದರೆ, ಈಗ ನಾನು ಹೇಳ್ದಂಗೆ ನಮಗೇನು ಸಂಬಂಧ ಇಲ್ಲ, ಅವ್ರವ್ರು ಸೈನ್ ಹಾಕತ್ತಾರೆ ಮಾಡ್ಕೋತಾರೆ. ಆ ಧಕ್ಕೆ ಆಗಬಹುದಾದ ಸಮಸ್ಯೆಗಳು ಬಂದಾಗ ನಮಗೆ ಈ ಸಂಬಂಧಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ದೇಶದ ವಿಚಾರದಲ್ಲಿ ನನ್ನ ವೈಯಕ್ತಿಕವಾಗಿ ಏನೀಗ ಪುಟಿನ್ ಬಂದು ಹೋಗ್ಬಿಟ್ರೆ ಹೆಬ್ಬಾಳದ ಹತ್ರ ಟ್ರಾಫಿಕ್ ಜಾಮ್ ನಿಲ್ಲತ್ತಪ್ಪ ಏನ ನೀನ ಸುಮ್ಮನೆ ಬಿಟ್ಕೊಂಡು ಕೂತ್ಕೊತೀರ 9 ಗಂಟೆಗೆ ಟ್ರಾಫಿಕ್ ಜಾಮ್ ನಿಲ್ಲಿಸ್ತೀರೇನ್ರಿ ಹೆಬ್ಬಾಳದಲ್ಲಿ ಅಂದರೆ ಏನು ಹೇಳೋಣ? ಹಂಗಾಗಲ್ಲ ಅಂತ ನನ್ನ ವಾದ. ಹಾಗಾಗಿ ಇದು ಎರಡನೇದು, ರಷ್ಯಾ ಅತ್ಯಂತ ನಂಬಿಕಸ್ಥ ಗೆಳೆಯ ಯಾರಿಗಾದರೂ ಇದ್ದರೆ ಭಾರತಕ್ಕೆ ಅದು ರಷ್ಯಾ ಒಂದೇ. ಯಾವ ದೇಶವನ್ನು ನೀವು ತುಂಬ ನಂಬಿಕೆಯಿಂದ ನೋಡುವಂಥದ್ದಿಲ್ಲ ಇವತ್ತು. ಇಲ್ಲ ವ್ಯಾವಹಾರಿಕವಾಗಿ ಇದ್ದಾರೆ, ಇಲ್ಲ ಅವರ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಹತ್ರಕ್ಕೆ ಬರ್ತಾರೆ, ದೂರ ಹೋಗ್ತಾರೆ. ಹೌ ಕ್ಯಾನ್ ವಿ ಟ್ರಸ್ಟ್ ಚೈನಾ? ಹೌ ಕ್ಯಾನ್ ವಿ ಟ್ರಸ್ಟ್ ಯುನೈಟೆಡ್ ಸ್ಟೇಟ್ಸನ್ನು? ನಾವು ಟ್ರಸ್ಟ್ ಮಾಡೋಕ್ಕಾಗಲ್ಲ. ಆದರೆ ರಷ್ಯಾ ಹಾಗಲ್ಲ. ನಮ್ಮ ಸ್ವಾತಂತ್ರ್ಯ ನಂತರ ನಾವು ಈ ಹಂತಕ್ಕೆ ಯುದ್ಧೋಪಕರಣಗಳಲ್ಲಿ ಡಿಫೆನ್ಸಲ್ಲಿ ಏನಾದ್ರು ನಾವು ಒಂದು ಅಚೀವ್ಮೆಂಟ್ ಅಂತ ಮಾಡಿದರೆ ಅದಕ್ಕೆ ರಷ್ಯಾನೇ ಕಾರಣ. ನಮಗೆ ಆ ಋಣನೂ ಇರಬೇಕು ಸ್ವಲ್ಪ. ನಮ್ಮ ಟ್ಯಾಂಕ್ಗಳು ಅವರದ್ದೇ, ಆರ್ಮರ್ಡ್ ವೆಹಿಕಲ್ಗಳ ಆರಂಭದಲ್ಲಿ ಅಲ್ಲಿಂದಾನೇ ಬಂತು, ವಿಮಾನಗಳು ಅಲ್ಲಿಂದಾನೇ ಬಂತು, ಮಿಗ್ಗಳು, ಹಡಗುಗಳು ಬಂದವು, ಸಬ್ಮೆರಿನ್ ಕಾಂಟ್ರಾಕ್ಟ್ಸ್ ಕೊಟ್ಟರು, ಸಬ್ಮೆರಿನ್ದ ತಂತ್ರಜ್ಞಾನವನ್ನು ಕೊಟ್ಟರು, ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಬಾಡಿಗೆಗೆ ಲೀಸಲ್ಲಿ ಕೊಟ್ಟರು. ಯಾರೂ ಕೊಡಲ್ಲ, ಯಾರು ಹತ್ರಕ್ಕೂ ಬಿಡಲ್ಲ ಅದರೊಳಕ್ಕೆಲ್ಲ. ಒಂದು ವೇಳೆ ಸಬ್ಮೆರಿನ್ ಕೊಟ್ಟರು ತಂತ್ರಜ್ಞಾನ ಕೊಡಲ್ಲ ಯಾರುವೆ. ಇನ್ನು ಅದಾದ ಮೇಲೆ ಹೊಸ ತಲೆಮಾರಿನ ಶಸ್ತ್ರಾಸ್ತ್ರಗಳು ಬಂದವು. ಅದರಲ್ಲಿ S-400 ನಿಮಗೆಲ್ಲ ಗೊತ್ತು, ಸಿಂಧೂರ ಆಪರೇಷನಲ್ಲಿ ಏನು ಕೆಲಸ ಮಾಡ್ತದು ಅಂತ. ಹಾಗಾಗಿ ನಮ್ಮಿಬ್ಬರ ಮತ್ತು ಎಷ್ಟೋ ಸರಿ ಯುನೈಟೆಡ್ ನೇಷನ್ಸಲ್ಲಿ, ವಿಶ್ವಸಂಸ್ಥೆಯಲ್ಲಿ ನಮ್ಮ ಮೂತಿಗೆ ಜಾಡಿಸ್ಬಿಡ್ತಾರೆ ಎಲ್ಲ ಸೇರಿಕೊಂಡು. ಈಗ ನಾವಾಗ ರಷ್ಯಾ ನಮ್ಮ ರಕ್ಷಣೆಗೆ ಬಂದಿದೆ ವಿಟೋ ಪವರ್ನ ಬಳಸ್ಕೊಂಡು ಬಹುಕಾಲ. ಮತ್ತು ಇದೆಲ್ಲದಕ್ಕೂ ನಮ್ಮಿಂದ ಒಂಥರ ಅಂದರೆ ಈ ಬಡ್ಡಿ ದುರಾಸೆ ಗಿರಾಕಿಗಳ ಥರ ನಮ್ಮ ಜೊತೆ ಆಡಿಲ್ಲ. ರುಪಿ ಮತ್ತು ರೂಬಲ್ ವ್ಯವಹಾರ ಮಾಡಿದ್ದಾರೆ ನಮ್ಮ ಜೊತೆ ಅವರು. ಹಾಗಾಗಿ ರಷ್ಯಾ ಮೋಸ್ಟ್ ಟ್ರಸ್ಟೆಡ್ ಫೆಲೋ. ಹಾಗಾಗಿ ನಮಗೊಂದಷ್ಟು ಆಸಕ್ತಿ ಇರಬೇಕು. ಅದಕ್ಕೆ ನಮ್ಮಲ್ಲಿ ಅದೇನೋ ದಿಲೀಪ್ ಕುಮಾರ್ದ ಅದೊಂದು ಹಾಡೆಲ್ಲ ಇರಲಿಲ್ವ, ಅದೆಲ್ಲ ಹೆದ್ದೋಸಿದ್ದು ದಿಲೀಪ್ ಕುಮಾರ ಅಲ್ಲ, ರಷ್ಯಾದೊಂದು ಹಾಡೆಲ್ಲ ಇತ್ತು, ಅಲ್ಲೆಲ್ಲ ಭಾಳ ಫೇಮಸ್ ಅವರು. ಎಸ್, ಇನ್ನು ಏನಕ್ಕೆ ಬರ್ತಾ ಇದ್ದಾರೆ ಅಂತಂದಿದ್ದಕ್ಕೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಅದಾದಮೇಲೆ ನನಗೆ ಗೊತ್ತು ಇದು ಭಾಳ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಇವತ್ತು ಅಂತ, ಬಟ್ ನಾನು ಇದನ್ನು ಬಿಟ್ಟರೆ ನೆಕ್ಸ್ಟ್ ಹೋಗಬೇಕಾಗಿರೋದು ಇಲ್ಲಿ ನಡೀತಿರೋ ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಅಲ್ವಾ? ಅದಕ್ಕೆ ಇದನ್ನು ಮುಗಿಸ್ಕೊಂಬಿಡೋಣ. ಒಪ್ಪಂದಗಳನ್ನು ಏನೇನು ಮಾಡಬಹುದು ಅಂತ ಕೇಳ್ತಿದ್ದಾರೆ. S-400 ಡಿಫೆನ್ಸ್ ಸಿಸ್ಟಮ್ಸು, ಮೊಬೈಲ್ ಕೂಡ, ಅಂದರೆ ತೆಗೆದುಕೊಂಡು ಹೋಗಿ ತನಗೆ ಬೇಕಾದ ಜಾಗದಲ್ಲಿ ನಿಲ್ಲಿಸ್ಕೊಂಡು ಇದು ಮಾಡೋವಂಥದ್ದು. ಕ್ಲಸ್ಟರ್ ಆಫ್ ಅಂದರೆ ಒಂದಷ್ಟು ಕ್ಷಿಪಣಿಗಳಿರುತ್ತವೆ ಅದರಲ್ಲಿ. S-400 ಅಂದರೆ ಒಂದೇ ರೀತಿಯ ಕ್ಷಿಪಣಿ ಇರಲ್ಲ, ತರಹೇವಾರಿ ಇರುತ್ತೆ. ಡಿಸ್ಟೆನ್ಸ್ಗಳಿಗೆ ಆಧಾರವಾಗಿ ಆ ಕಡೆಯಿಂದ ಬರುತ್ತಿರುವ ವೆಪನ್ಸನ್ನು ಅದು ಕ್ಯಾಪ್ಚರ್ ಮಾಡ್ಕೊಳತ್ವೆ ರೆಡಾರ್ಗಳು. ಆ ಲೆಕ್ಕಾಚಾರದ ಮೇಲೆ ಇದು ಇಲ್ಲಿ ಫೈರ್ ಮಾಡುತ್ತೆ. ಇಲ್ಲಿಂದ ರಫ್ಲಿ 300 ಕಿಲೋಮೀಟ್ರು, 350 ಕಿಲೋಮೀಟ್ರ್ ದೂರದಲ್ಲಿ ಬರುವಂತಹ ವೈರಿ ಅಸ್ತ್ರವನ್ನು ಅದು ಡಿಟೆಕ್ಟ್ ಮಾಡಿ ಹೊಡೆದು ಬಿಸಾಕತ್ತೆ ಆಕಾಶದಲ್ಲಿ. ಇಟ್ಸ್ ಎ ವೆರಿ ಅಡ್ವಾನ್ಸ್ಡ್ ಏರ್ ಕಂಟ್ರೋಲ್. ಒಂಥರ ನಮ್ಮ ಸುದರ್ಶನ ಚಕ್ರ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರಲ್ಲ, ಹಾಗೆ ಸುದರ್ಶನ ಚಕ್ರ ಆಗಿದ್ದಿದ್ದು ನಮಗೆ S-400, ಬ್ರಹ್ಮೋಸು, ಆಕಾಶು ಈ ಎಲ್ಲವೂ ಸೇರಿದಾಗ ಸುದರ್ಶನ ಚಕ್ರ. ಹಳೆಯ ಫಿಲಮ್ ಗೊತ್ತಲ್ಲ, ರಾಜ್ಕುಮಾರು
ಎನ್ ಟಿ ರಾಮರಾವ್ ಫಿಲಮಲ್ಲಿ ಹಿಂಗೆ ನಿಂತಿರೋದು, ಆಹಾ ಅಂತ ಹಿಂಗೆ ಬಿಟ್ಟರೆ ಠಂಗ್ ಅಂತ ಖಡಕ್ ಅಂತ ಹೋಗಲ್ವ, ಹಾಗೆ ಇದು ಸುದರ್ಶನ ಚಕ್ರದ ಭಾಗವಾಗಿ ಇವೆಲ್ಲ ಇರೋವಂಥದ್ದು. ಈ S-400 ಸಿಸ್ಟಮ್ಸ್ ನಮ್ಮ ಹತ್ರ ಈಗಾಗಲೇ ಇದೆ. ಇದನ್ನು ಇನ್ನಷ್ಟು ಖರೀದಿ ಮಾಡಬೇಕು ಅಂತ ಭಾರತದ ಬಯಕೆ. ಇದು ರೇಟ್ ವೈಸು ಎಲ್ಲ ನಮಗೆ ತುಂಬ ಒಪ್ಪಂದ ಇದಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯಾವಾಗಲೂ ಅಷ್ಟೇ, ನಿಮಗೆ ಯಾವುದೇ ಮ್ಯಾನುಫ್ಯಾಕ್ಚರರ್ ಉತ್ಪಾದಕ ಒಂದು ಕಾರನ್ನೋ ಸ್ಕೂಟರ್ನೋ ಬೇಡ, ಒಂದು ವಾಷಿಂಗ್ ಮೆಷಿನ್ನೋ ಅದು ಬೇಡ, ಯಾವುದೋ ಒಂದು ಇಟ್ಕೊಳ್ಳೋಣ ಸುಮ್ಮನೆ, ಉದಾಹರಣೆಗೆ ಸಣ್ಣ ಸಣ್ಣ ಪದಾರ್ಥನೇ ಇರಲಿ, ಮಾಡಿ ನಿಮಗೆ ಮಾರ್ಬಿಡೋದು ಸುಲಭ. ಆದರೆ ಅದನ್ನು ಸರ್ವೀಸ್ ಮಾಡಿಕೊಡೋವಂಥವ್ರಾಗಬೇಕು. ಸ್ಪೇರ್ ಪಾರ್ಟ್ಸನ್ನು ಸಕಾಲದಲ್ಲಿ ಸಿಗುವಂತೆ ಮಾಡೋರಾಗಬೇಕು. ಯಾವಾಗಲೂ ಡಿಫೆನ್ಸ್ ಸಿಸ್ಟಮ್ಸಲ್ಲಿ ಖರೀದಿ ಮಾಡೋದು ಸುಲಭ, ಹೋಗಿ ಎತ್ಕೊಂಬಂದ್ಬಿಡ್ಬೋದು ಏನನ್ನಾದ್ರೂ. ಅದಕ್ಕೆ ಬೇಕಾದ ಪದಾರ್ಥಗಳು ಅಂದರೆ ಸ್ಪೇರ್ ಪಾರ್ಟ್ಗಳು ಮತ್ತು ಮೇಂಟೆನೆನ್ಸು ಎಲ್ಲ ತುಂಬ ಇಂಪಾರ್ಟೆಂಟು. ನಮ್ಗೆ ಅತ್ಯಂತ ಬೇಕಾದಾಗ ಯುದ್ಧ ಕಾಲದಲ್ಲಿ ನಾವು ಮಾಡಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡ್ಬೇಕು ನಾವು ಅವಾಗ? ಯುದ್ಧ ಕಾಲದಲ್ಲೇ ನಮಗೆ ಬೇಕಾಗೋದು ಎಲ್ಲನೂ, ಶಾಂತಿ ಕಾಲದಲ್ಲೂ ಬೇಕು. ಹಾಗಾಗಿ ಅದಕ್ಕೆಲ್ಲ ರಷ್ಯಾ ಎಂದೂ ನಮಗೆ ಕೊರತೆ ಮಾಡಿಲ್ಲ, ಯಾವತ್ತೂ ಗೊತ್ತಿಲ್ಲ. ಒಂದು ಸಣ್ಣ ಇದನ್ನು ಹೇಳ್ತೀನಿ, ಯಾಕೆ ರಷ್ಯಾ ಭಾರತದ ಸಂಬಂಧ ಎಷ್ಟು ಇಂಪಾರ್ಟೆಂಟ್ ಅನ್ನೋಕ್ಕೆ ಒಂದೆರಡು ನಿಮಿಷ ಆದರೂ ಪರವಾಗಿಲ್ಲ. 71ರ ವಾರ್ನ ಬಹುತೇಕ ತಜ್ಞರು ಪಂಡಿತೋತ್ತಮರು ಯಾವಾಗಲೂ ಉದಾಹರಣೆಯಾಗಿ ಕೊಡ್ತಾರೆ. 1971ರಲ್ಲಿ ನಮಗೂ ಮತ್ತು ಪಾಕಿಸ್ತಾನಕ್ಕೂ ಯುದ್ಧ ಆದಾಗ ಕಾಂಗ್ರೆಸ್ಸಿಗರು ಇದನ್ನು ಕೇಳಿಸ್ಕೋಬೇಕು. ಆ್ಯಕ್ಚುಲಿ ನನ್ನ ಪ್ರಕಾರದಲ್ಲಿ ಸುಮ್ಮನೆ ಕೂತ್ಕೊಂಡು ಬುರುಡೆ ಬಿಡೋದಲ್ಲ. ಇವತ್ತು ಯಾವುದೋ ಸೋಷಿಯಲ್ ಮೀಡಿಯಾ ಇದೆ ಅಂತ ಚುಚ್ಕೊಳ್ಳೋ ಅಂಥ ಕಚಡ ಗಲೀಜು ಕೈಲಿ ಹಿಡ್ಕೊಂಡು ಓಡಾಡ್ತಾರಲ್ಲ, ಅದ್ರಲ್ಲಿ ಗಲೀಜಲ್ಲಿ ಅದು ಗಲೀಜದು. ಆ ಗಲೀಜಲ್ಲಿ ಮುಳುಗೋಗ್ಬೇಡಿ, ಕೇಳಿಸ್ಕೋಬೇಕು. 71ರಲ್ಲಿ ಯುದ್ಧ ಆದಾಗ ನಮಗೂ ಪಾಕಿಸ್ತಾನಕ್ಕೂ ಇವತ್ತು ಬುರುಡೆ ಬಿಡ್ತೀರಲ್ಲ, ಪಾಕಿಸ್ತಾನಕ್ಕೆ ಹೋದರೆ ನನಗೆ ಮನೆಗೆ ಹೋಗಿ ಬಂದಂಗೆ ಆಯಿತು ಅಂತ ಅವನೊಬ್ಬ ಇದ್ದಾನಲ್ಲ, ಹಿಂಗೆ ಹೆಸರು ಯಾಕೆ ಇಷ್ಟು ಹೇಳಿದ್ರೆ ಗೊತ್ತಾಗ್ಲಿಲ್ವಾ ಅವನು ಯಾರು ಅಂತ? ಅವನು ಬಿಡ್ತಾನಲ್ಲ ರೈಲನ್ನು, ನನಗೆ ಅಲ್ಲೋಗಿ ಬಂದಂಗೆ ಆಯಿತು ಮನೆಗೆ ಅಂತ. ಇಂಥವರೆಲ್ಲ ಯುದ್ಧ ನಮ್ಮ ಮೇಲೆ ಮಾಡಿದಾಗ ಅಮೇರಿಕದ ಮೇಲೆ ಮೋಹ ತೋರಿಸ್ತಾರೆ ಭಾಳ ಜನ ಇವತ್ತು. ಹಂಗನ್ಬಿಟ್ಟು ರಷ್ಯಾ ಕಡೆಗೆ ವಾಲ್ ಬಿಡಬೇಕು ಇಂಡಿಯಾ ಅಂತ ನಾನು ಹೇಳಲ್ಲ. ಅಮೇರಿಕಾನ ಕೈ ಬಿಟ್ಟು ಇವತ್ತಿನ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ಬದುಕೋಕ್ಕಾಗತ್ತೆ ಅಂತ ನಾನು ಅಂದ್ಕೊಂಡೂ ಇಲ್ಲ. ಆದರೆ ಆ ಯುದ್ಧ ಆದಾಗ ಅಮೇರಿಕ ಪಾಕಿಸ್ತಾನದ ಪರ ನಿಲ್ತು. ಭಾರತದ ಬಾಗಿಲಿನಲ್ಲಿ ತಂದು ಸಮುದ್ರದಲ್ಲಿ ತನ್ನ ಅತ್ಯಂತ ಶಕ್ತಿಶಾಲಿ ವಿಮಾನವಾಹಕ ಯುದ್ಧ ನೌಕೆಗಳನ್ನು ತಂದು ನಮ್ಮ ಬಾಗಿಲಲ್ಲಿ ನಿಲ್ಲಿಸಿತ್ತವತ್ತು. ನಿಮಗೆ ಮಕಾಡೆ ಮಲಗಿಸ್ಬಿಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷರ ಬೆದರಿಕೆ ನಮ್ಮ ಮೇಲೆ. ಅವತ್ತಿನ ಪ್ರಧಾನಿ ಮೇಡಮ್ ಗಾಂಧಿ ಡಿಡ್ ನಾಟ್ ಇವನ್ ಬಾದರ್, ಅದು ಏನು ಮಾಡ್ತೀಯ ಮಾಡ್ಕೊಂಡು ಓಡಾಡ್ಬಿಡ್ತೀವಿ ಅಂತಂದರು. ವಿ ಫಾಟ್ ದ ವಾರ್, ವಿ ವನ್, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಚರ್ಚ್ ಹಾಕ್ಬಿಟ್ವಿ ಹಿಡ್ಕೊಂಡದ್ದು ಬೇರೆ ವಿಚಾರ. ಬಟ್ ಆಗ ಅವತ್ತಿನ USSR, ಯುನೈಟೆಡ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್, USSR, ಇವತ್ತಿನ ರಷ್ಯಾ, ಅವತ್ತಿನ USSR ಭಾರತದ ಪರವಾಗಿ ತನ್ನ ಯುದ್ಧವಾಹಕ ನೌಕೆಗಳನ್ನು ತಂದು ಭಾರತದ ಗಡಿಯಲ್ಲಿ ನಿಲ್ಲಿಸ್ಕೋತು. ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ಇಳಿದೀವಿ ಅವ್ರ ಪರವಾಗಿ ಕೂಡ ಅಂತ. ಯಾರು ಬರ್ತಾರೆ ಈ ಕಾಲದಲ್ಲಿ? ನಿಮಗೆ ಪಕ್ಕದ ಮನೆಯವರು ಬರಲ್ಲ, ಪಕ್ಕದ ಮನೆಯವರೇ ಬರಲ್ಲ. ನನಗೂ ಇನ್ನೊಬ್ರಿಗೂ ಜಗಳ ಆಗ್ತಾ ಇದ್ರೆ ಪಕ್ಕದ ಮನೆಯವ್ರ ಮೇಲಿಂದ ನಿಂತ್ಕೊಂಡು ಏನಾಯ್ತಾ, ಹೌದಾ, ಆಯ್ತು ಅಂತ ಒಳಗೋಗ್ತಾರೆ. ಬೇಕಾದ್ರೆ ಯಾರೂ ಬರಲ್ಲ. ಇದು ಹಾಗೆ. ದಿಸ್ ಇಸ್ ದ ರಿಲೇಷನ್ಶಿಪ್ ವಿ ಹ್ಯಾವ್ ವಿತ್ ರಷ್ಯಾ. ಅಷ್ಟು ಡೀಪ್ ರಿಲೇಷನ್ಶಿಪ್, ಟೈಮ್ ಟೆಸ್ಟೆಡ್, ಅದು ತುಂಬ ಟೆಸ್ಟೆಡ್, ಲಾಂಗ್ ರಿಲೇಷನ್ಶಿಪ್ ಅದು. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಎರಡು ಕ್ರಿಕೆಟ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಂದಾಗ ಹೇಳಿದೆ, ಆ ಹೆಣ್ಣು ಮಗಳು ಅದನ್ನೇ ಬಿಟ್ಟು ಬಂದ್ಬಿಟ್ಲಂತೆ. ಅದೆಲ್ಲ ಫ್ರೆಂಡ್ಶಿಪ್ಗಳನ್ನು ತೋರಿಸುತ್ತೆ ಕಷ್ಟ ಕಾಲದಲ್ಲಿ ಏನೇ ಆಗಬೇಕು ಅಂತ. ಏನ್ಯಾವ ಸೊ S-400, ನೆಕ್ಸ್ಟ್ S-500 ಬರುತ್ತೆ, ಅದು ಅಪ್ಗ್ರೇಡೆಡ್ದು, ಅದನ್ನು ತೊಗೋಬೇಕು ಅಂತ ನಮ್ಮವರು ಈಗಾಗಲೇ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟು S-500ನ್ನು ನಾವು ತೊಗೊಳ್ಳೋದೇ ಆದರೆ ನಮಗೆ ಇನ್ನಷ್ಟು ಅಡ್ವಾನ್ಸ್ಡ್ ಆಗುತ್ತೆ, ಇನ್ನಷ್ಟು ಫಾಸ್ಟರು, ಅಂದರೆ ಸ್ಪೀಡ್ ವೈಸ್ ಅಂತ ಇಟ್ಕೊಳ್ಳಿ. ಸುಮ್ಮನೆ ಉದಾಹರಣೆಗೆ ಮ್ಯಾಕ್ ವೈಸ್, ಸ್ಪೀಡ್ ವೈಸ್ ಶಬ್ದಕ್ಕಿಂತ 4 ಪಟ್ಟು 6 ಪಟ್ಟು ಸ್ಪೀಡಲ್ಲಿ ಹೋಗೋದು. ಮ್ಯಾಕ್ 3, ಮ್ಯಾಕ್ 4, ಮ್ಯಾಕ್ 6, ಮ್ಯಾಕ್ 14, ಮ್ಯಾಕ್ 17 ಅಂತಂದರೆ ಮ್ಯಾಕ್ ಅಂತ ಶಬ್ದಕ್ಕಿಂತ ಅಷ್ಟು ಬಾರಿ ಹೆಚ್ಚು ವೇಗದಲ್ಲಿ ಹೋಗುವುದು ಅಂತ ಅರ್ಥ. ಅದಕ್ಕೆ ಇದೆ S-500ಅಲ್ಲಿ. Su-57 ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋದು ಮತ್ತು ಅದರ ಎಂಜಿನ್ಗಳನ್ನು ಮಾಡೋದು ನಮಗೆ ಭಾಳ ಆಸೆ ಇದೆ, ಅದಕ್ಕೆ ಸಹಾಯ ಮಾಡ್ತೀವಿ ಅಂತಿದ್ದಾರೆ. ಮತ್ತು ಸುಖಾಯ್ 57ಅನ್ನು ಖರೀದಿ ಮಾಡಬೇಕು ಅಂತ ಭಾರತ ಮತ್ತು ರಷ್ಯಾ ಹೇಳಿದೆ, ಬರೀ ಖರೀದಿ ಮಾಡ್ಕೋಬೇಡಿ, ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋರಂತೆ ಟೆಕ್ನಾಲಜಿ ಕೊಡೋಣ ನಾವು ಅದಕ್ಕೆ ಅಂತ ಹೇಳಿದ್ದಾರೆ. ಈಗ ಸುಖಾಯ್ ಏನಾಗಿದೆ,
ಸುಖಾಯ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತಾ ಇದ್ದೀವಿ, ಅಫ್ಕೋರ್ಸ್ ಅವ್ರ ಟೆಕ್ನಾಲಜಿನಲ್ಲಿ ಅದನ್ನು ಹೇಳಿದ್ದಾರೆ. ಪ್ಲಸ್ ಅದ್ರದ್ದು ಕಾಸ್ಟಿಂಗು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಸೆನ್ಷಿಯಲಿ ಸುಖಾಯ್ 57 ಯಾರ ಜೊತೆ ಸ್ಪರ್ಧೆಗೆ ಇಳಿಯುತ್ತೆ ಅಂತಂದರೆ ರಫಾಲ್ 3.54 ಜನರೇಷನ್ 4th ಜನರೇಷನ್ ಏರ್ಕ್ರಾಫ್ಟು, ಇವೆಲ್ಲ 5th. ಅಮೇರಿಕಾದ F-35 ಅಥವಾ ಚೈನೀಸ್ನ J-16 J-30 ಅದೊಂದಿದೆ, ಅವ್ರದ್ದೊಂದಿದೆ. ಇವುಗಳ ಕಾಂಪಿಟೇಷನು ಅಮೇರಿಕದ F-35ಗೆ ಕಾಸ್ಟ್ಗೆ ಬೆಲೆಗೆ ಹೋಲಿಸಿದ್ರೆ ಅಥವಾ ಅದರ ಶಕ್ತಿ ಸಾಮರ್ಥ್ಯಕ್ಕೆ ಹೋಲಿಸಿದ್ರೆ ಸುಖಾಯ್ 57 ಫಾರ್ ಸುಪೀರಿಯರ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟು, ಫೈಟರ್ ಜೆಟ್. ಅದು ಕಾಸ್ಟ್ ವೈಸು ಅರ್ಧ, ಅದೊಂದು 75-80 ಮಿಲಿಯನ್ ಕೇಳಿದ್ರೆ ಒಂದು ಏರ್ಕ್ರಾಫ್ಟ್ಗೆ $75-80 ಮಿಲಿಯನ್ ಕೇಳಿದ್ರೆ ಒಂದಕ್ಕೆ. ಸುಖಾಯ್ ಅರೌಂಡ್ 30-35 ಮಿಲಿಯನಲ್ಲಿ ಸಿಕ್ಕತ್ತೆ. ಹಾಗಾಗಿ ಭಾರತ ಇದನ್ನು ತೊಗೋಬೋದು. ಅಣ್ವಸ್ತ್ರ ಶಕ್ತಿಯ ಜಲಾಂತರ್ಗಾಮಿ ಒಪ್ಪಂದ, ಸಬ್ಮೆರಿನ್ಗಳನ್ನು ನಕುಲ ಕ್ಲಾಸ್ ನ್ಯೂಕ್ಲಿಯರ್ ಪವರ್ಡ್ ಅಂದರೆ ಅಣುಶಕ್ತಿ ಸಾಮರ್ಥ್ಯ, ಅಣುಶಕ್ತಿಯಿಂದ ಚಲಿಸುವ ನ್ಯೂಕ್ಲಿಯರ್ ಸಬ್ಮೆರಿನ್ಗಳು ಡೀಸೆಲ್ ಎಲೆಕ್ಟ್ರಿಕ್ ಈ ಶಕ್ತಿಯಿಂದ ಹೋಗುತ್ತವೆ. ಆದರೆ ನ್ಯೂಕ್ಲಿಯರ್ ಪವರ್ಡ್ ಆದಾಗ ಅದಕ್ಕೆ ಅನ್ಲಿಮಿಟೆಡ್ ಪವರ್ ಸಿಕ್ಕತ್ತೆ. ಯಾಕಂದರೆ ಆ ನ್ಯೂಕ್ಲಿಯರ್ ಸಬ್ಮೆರಿನ್ಗಳ ಒಳಗಡೆನೇ ಈಗ ನಮ್ಮ ಕೈಗಾಲಿ ದೊಡ್ಡ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಮಾಡ್ಕೊಂಡಿದ್ದೀವಿ. ಕುಂದಕೋಳಂನಲ್ಲಿ ತಮಿಳ್ದ್ರಲ್ಲಿ ಮಾಡ್ಕೊಂಡಿದ್ದೀವಿ, ಬಾಟಾಮಿಕ್ಕಿಂದು ಬಾಂಬೆಲಿ ಮಾಡ್ಕೊಂಡಿದ್ದೀವಿ. ಈ ಥರ ಅಲ್ಲಲ್ಲಿ ನಾವು ಎಲ್ಲೆಲ್ಲೋ ಮಾಡ್ಕೊಂಡಿದ್ದೀವಿ ನ್ಯೂಕ್ಲಿಯರ್ ಪವರ್ ಜನ್ರೇಷನ್ಗೆ. ಆ ಥರ ಅದು ದೊಡ್ಡದು ಮನೆ ಇದ್ದಂಗೆ, ಪುಟಾಣಿ ಮ್ಯಾಚ್ ಬಾಕ್ಸ್ ಇದ್ದಂಗೆ ಲೆಕ್ಕ ಇಟ್ಕೊಳ್ಳಿ. ಅದರದ್ದೇ ಮಿನೈಚರ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಅಡಾಪ್ಟ್ ಮಾಡಿರ್ತಾರೆ ಈ ನ್ಯೂಕ್ಲಿಯರ್ ಪವರ್ ಸಬ್ಮೆರಿನ್ಸಲ್ಲಿ. ಹಾಗಾಗಿ ನ್ಯೂಕ್ಲಿಯರ್ ಪವರಿಂದ ಓಡುತ್ತೆ ಈ ಸಬ್ಮೆರಿನ್ಗಳು. ಅದು ಎಂದೆಂದಿಗೂ ಶಕ್ತಿಯನ್ನು ಕೊಡ್ತಾ ಇರುತ್ತೆ. ಡೀಸೆಲ್ ಥರ ಮುಗಿದೋಗುತ್ತೆ ಅಂತಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಇಟ್ ಕೀಪ್ಸ್ ಜನರೇಟಿಂಗ್ ಇನ್ ಇಟ್ಸ್ ಇದರಲ್ಲಿ. ಹಾಗಾಗಿ ಕ್ರಿಟಿಕಲ್ ಆದಾಗ ಹಾಗಾಗಿ ಅದಕ್ಕೆ ಲಾಂಗ್ ಅವರ್ಸ್ ಆಫ್ ಎಂಡ್ಯೂರೆನ್ಸ್ ಸಿಗುತ್ತೆ. ಎಂಡ್ಯೂರೆನ್ಸ್ ಅಂದರೆ ಸಮುದ್ರದ ಆಳದಲ್ಲಿ ಈ ಡೀಸೆಲ್ಲು ಎಲೆಕ್ಟ್ರಿಕ್ ಈ ಸಬ್ಮೆರಿನ್ಗಳು 1 ತಿಂಗಳಿರ್ಬೋದು, 1.25 ತಿಂಗಳಿರ್ಬೋದು, 20 ದಿನ ಇರ್ಬೋದು ಅನ್ನೋದೇ. ಆದರೆ ಇದು 6 ತಿಂಗಳು 7 ತಿಂಗಳು ಬೇಕಾದ್ರೆ ಒಳಗಡೆ ಇರಬಹುದು, ಇರಬೇಕಾದ ಅವಶ್ಯಕತೆ ಬಂದರೆ ನಾನು ಹೇಳ್ತಿರೋದು. ಹಾಗಾಗಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಗಳಷ್ಟು ಪ್ಲಸ್ ನ್ಯೂಕ್ಲಿಯರ್ ವೆಪನ್ಸನ್ನು ಫೈರ್ ಮಾಡುತ್ತವೆ ಅವುಗಳು. ಇದನ್ನು ನಮಗೆ ಒಪ್ಪಂದದಲ್ಲಿ ಕೊಡ್ತಾರೆ, ನಾವು ಖರೀದಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಪ್ಲಸ್ ಯುದ್ಧದಲ್ಲಿ ಬಳಸಬೇಡಿ ಅಂತಾರೆ. ದಟ್ಸ್ ಓಕೆ, ನಮಗೆ ಕಲ್ತ್ಕೊಳ್ಳೋಕ್ಕೆ ಅದು ಬೇಕಾಗಿರೋದು. ಕಾರಣ ಭಾರತ ಈಗಾಗಲೇ ರಷ್ಯಾ ಕೊಟ್ಟಿರುವಂತಹ ತಂತ್ರಜ್ಞಾನದ ಆಧಾರದಲ್ಲೇ ನಾವೇ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ನ ನಿರ್ಮಾಣ ಮಾಡೋ ಹಂತಕ್ಕೆ ಆಗೋಗಿದೆ. ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ದಟ್ ವರ್ಕ್. ಆ ಕೆಲಸ ಪ್ರಾರಂಭ ಆಗೋಗಿದೆ. ಹಾಗಾಗಿ ನಮಗಿದು ಹೆಲ್ಪ್ ಆಗುತ್ತೆ. ಇನ್ನು ಲಾಜಿಸ್ಟಿಕ್ ಸಪೋರ್ಟ್ದೊಂದು ಹೇಳ್ತಾ ಇದ್ದಾರೆ. ಇದು ಬಹಳ ಮಜಾ ಇದೆ ಆ್ಯಕ್ಚುಲಿ ಲಾಜಿಸ್ಟಿಕ್ ಸಪೋರ್ಟ್ದು. ಇದನ್ನು ಆ್ಯಕ್ಚುಲಿ ನಮ್ಮ ಜನಕ್ಕೆ ಇದು ಹೆಲ್ಪ್ ಆಗ್ಬೋದು ಬೆಂಗಳೂರಿನಂಥ ಜಾಗದಲ್ಲಿ. ನಂಗೆ ಗೊತ್ತಿಲ್ಲ ಆಗತ್ತೋ ಇಲ್ವೋ ನಿಮಗೆ. ಇದು ಆ್ಯಕ್ಚುಲಿ ನಿಮ್ಗೆ ಹೆಲ್ಪ್ ಆಗ್ಬೋದು. ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಅಂತ. ಏನು ಲಾಜಿಸ್ಟಿಕ್ ಸಪೋರ್ಟ್ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಅಂದರೆ ಭಾಳ ಜನ ಹಂಗಂದ್ರೆ ಏನದು ಏನೋ ಮೊಬಿಲಿಟಿ ಅಂತ ಬಿಟ್ಕೊಂಡಿದ್ದಾರೆ. ಹಾಗಲ್ಲ. ಈ ಯುಕ್ರೇನ್ ವಾರ ಆದಮೇಲೆ ತುಂಬ ಜನರನ್ನು ಕಳ್ಕೊಂಡಿದೆ ರಷ್ಯಾ ತನ್ನ ಸೈನಿಕ ಬಲದಲ್ಲಿ. ಪ್ಲಸ್ ಬಹಳ ಮಕ್ಕಳುಗಳಲ್ಲಿ ಬಲವಂತವಾಗಿ ನಮ್ಮನ್ನು ಕರ್ಕೊಂಡೋಗಿ ಆರ್ಮಿಗೆ ಸೇರಿಸ್ತಾ ಇದ್ದಾರೆ ಅಂತ ಪರಾರಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ವಿಪರೀತವಾದ ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಬಂದಿದೆ ರಷ್ಯಾನಲ್ಲಿ. ವಿಪರೀತವಾಗಿ ಬಂದುಬಿಟ್ಟಿದೆ ಮ್ಯಾನ್ ಪವರ್ ಶಾರ್ಟೇಜ್. ಅದು ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಎರಡೂ ಕಡೆಯಿಂದ. ಹಾಗಾಗಿ ಈ ಲಾಜಿಸ್ಟಿಕ್ಸ್ ಏನು ನಿನ್ನೆ ರಷ್ಯಾ ಪಾರ್ಲಿಮೆಂಟ್ ಇದಕ್ಕೆ ಅನುಮತಿ ಕೊಟ್ಟಿದೆ. ಪಾರ್ಲಿಮೆಂಟ್ ಅನುಮತಿ ಕೊಡೋದು ಏನಿದೆ ಅಂದರೆ ಇದೇನೆ. ಏನು ಅಂದರೆ ಭಾರತದಿಂದ ಜನರನ್ನು ಬಯಸ್ತಾ ಇದೆ ರಷ್ಯಾ. ತಾಂತ್ರಿಕ ಅಥವಾ ತಾಂತ್ರಿಕವಲ್ಲದ ಲೇಬರ್ ಫೋರ್ಸನ್ನು. ಹಾಗಾಗಿ ಹೊಸ ಲೇಬರ್ ಮಾರ್ಕೆಟ್ ಆಗಿ ರಷ್ಯಾ ಈಗಲೇ ಇದೆ. ದೊಡ್ಡ ಪ್ರಮಾಣದಲ್ಲಿ ಓಪನ್ ಅಪ್ ಆಗಬಹುದು ಇದರಿಂದ ಅಂತ ಕಾಣುತ್ತೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನೋ ಪುಟಿನ್ ಬಳಸುವ ಕಾರಿನ ವಿಶೇಷತೆ ಕೂಡ ಬಹಳ ಗಮನ ಸೆಳೀತಾ ಇದೆ. ಅದೇನು ಅಂತ ನೋಡೋಣ. ಏನಿಲ್ಲ, ಎಗೈನ್ ಪುಟಿನ್ ಕಾರು ಅಷ್ಟೇನೆ. ಅವರದ್ದೇ ಆದಂಥ ಒಂದು ಲೋಕಲ್ ಕಂಪನಿ ತಯಾರಿಸಿರೋಂಥ ಕಾರದು ಲಿಮೋಸಿನ್ನು, ಅದನ್ನೇ ಇಟ್ಕೊಂಡಿದ್ದಾರೆ. ಎಲ್ಲ ಅಮೇರಿಕನ್ ಪ್ರೆಸಿಡೆಂಟ್ ಕಾರ್ ಥರನೇ ಅದು ಭಾಳ ಭದ್ರವಾಗಿರುವಂಥ ದೊಡ್ಡ ಇದು ಕಾರು. ಅಂದರೆ ಯಾವುದೇ
ಭಯೋತ್ಪಾದಕ ದಾಳಿಗಳು, ಗುಂಡಿನ ದಾಳಿ, ಈ ಥರದನ್ನೆಲ್ಲ ನಿಗ್ರಹಿಸುವಂಥ ಶಕ್ತಿ ಇರುವಂಥದ್ದು ಅದನ್ನು ತಂದಿದ್ದಾರೆ ಅನಿಸತ್ತೆ ಇಲ್ಲಿಗೆ. ಬಟ್ ಇವತ್ತು ಅದರಲ್ಲಿ ಹೋಗಲಿಲ್ಲ, ಅವ್ರೊಂದು ಸುಮಾರಾಗಿ ಸಿಂಪಲ್ ಕಾರಲ್ಲೇ ಪರಾರಿ ಆಗ್ಬಿಟ್ರು ಇಬ್ಬರೂ. ಆಲ್ರೈಟ್, ನಿಮ್ಗೆ ಆ ಕಾರ್ ಹೇಗಿರುತ್ತೋ ಹೇಗಿದೆ ಅದು ಅಂತ ಅನ್ನಿಸ್ಬೇಕು ಅನಿಸಿದ್ರೆ, ಈ ಶಾಂಘೈಗೆ ಪ್ರಧಾನಮಂತ್ರಿ ಹೋಗಿದ್ದಾಗ ಪುಟಿನ್ನು ಪ್ರಧಾನಮಂತ್ರಿ ಅದ್ರಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ಇಬ್ಬರು ಕಾರಿಂದ ಕೆಳಗೆ ಇಳಿಲಿಲ್ಲ, ಸುತ್ತಾಡ್ಕೊಂಡಲ್ಲ, ನಿಲ್ಲಿಸ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಿದ್ರು, ಸುತ್ತಾಡ್ತಿರ್ಲಿಲ್ಲ. ನಾನು ಕರ್ಕೊಂಡು ಹೋದೆ ಅಂತ ಇವತ್ತಿನ ಇಂಟರ್ವ್ಯೂ ಅಲ್ಲಿ ಕರ್ಕೊಂಡು ಹೋದೆ ಅಂದ್ರೆ ಸುತ್ತಾಡ್ಕೊಂಡು ಅಂದ್ರೆ ರೌಂಡ್ ಹೊಡಿತಿದ್ರು ಅಂತ. ಹಂಗಲ್ಲ ಸರ್. ಎಸ್. ಇನ್ನು ಮತ್ತೊಂದು ಕಡೆ ನೌಕಾಪಡೆಗಾಗಿ ಅತ್ಯಾಧುನಿಕ 24 MH-60R ಸಿಹಾಕ್ ಹೆಲಿಕಾಪ್ಟರ್ಗಳ ಖರೀದಿಗೆ ಅಮೆರಿಕದ ಜೊತೆಗೆ ಭಾರತ 7,995 ಕೋಟಿ ರೂಪಾಯಿ ಮೊತ್ತದ ಖರೀದಿಗೆ ಸಹಿ ಮಾಡಿದೆ. 2020ರಲ್ಲಿ 15 ಹೆಲಿಕಾಪ್ಟರ್ಗಳ ಭಾರತ ಖರೀದಿ ಮಾಡಿದೆ. 2021ರಲ್ಲಿ ಕೊಚ್ಚಿಯ INS ಗರುಡ ನೌಕೆಯಲ್ಲಿ ಇರಿಸಲಾಗಿದೆ. ಈಗ ಹೊಸದಾಗಿ 24 ಹೆಲಿಕಾಪ್ಟರ್ಗಳ ಖರೀದಿ ಮಾಡ್ತಿದೆ. ಇನ್ನು ಆ ಕಡೆ ಪಾಕಿಸ್ತಾನದಲ್ಲಿ ಏನೋ ಪ್ರಾಬ್ಲಮ್ ಅಂತೆ, IMF ಸಾಲ ಕೊಡೋಕ್ಕಾಗ್ತಿಲ್ಲ, ಹಂಗಾಗಿ ಸಾಲ ತೀರಿಸೋದಕ್ಕೆ ಸಾಲಕ್ಕೆ ಹೋಗ್ತಾರಂತೆ. ಅದು ನಾನು ನೀವು ಮಾಡ್ತೀವಿ, ನಾವು ಮಾಡಲ್ಲ ಅಂತಲ್ಲ, ಒಂದು ದೇಶವಾಗಿ ಅವ್ರು ಮಾಡ್ತಿರೋದು ಅವಮಾನ ಅಷ್ಟೇ. ನೀವು ಮಾಡ್ತೀವಿ. ಈಗ ನಾವು ಆಫೀಸಲ್ಲಿ ಯಾರ ಕೈಲೋ ಒಂದು 5,000 ರೂಪಾಯಿ ಸಾಲ ಇಸ್ಕೊಂಡಿರ್ತೀವಿ, ಅದು ಒಂದು 2 ತಿಂಗಳಾದ್ಮೇಲೆ ಕೊಡ್ತೀನಲ್ಲ ಅಂತಂದಿರ್ತಾರೆ. ಆಗಿರಲ್ಲ, ಕೊಡೋಕ್ಕೆ ಏನೋ ಸಮಸ್ಯೆ ಆಗುತ್ತೆ. ಬಟ್ ಅವ್ರು ಗಲಾಟೆ ಮಾಡ್ತಾರೆ ಬಂದು, ಫಸ್ಟ್ ಇಟ್ಬಿಟ್ಟು ಮಾತಾಡಲ್ಲೇ ಅಂತ ಗಲಾಟೆ ಆಗುತ್ತೆ, ಅದು ದೊಡ್ಡದಾಗಿ ಪ್ರಾಬ್ಲಮ್ ಆಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಇನ್ನೊಬ್ರ ಹತ್ರಕ್ಕೆ ಹೋಗ್ತಾರೆ, ಗುರು ಒಂದು 6,000 ರೂಪಾಯಿ, ಒಂದು 5,000 ರೂಪಾಯಿ, 6,000 ರೂಪಾಯಿ ಕೊಡಮ್ಮ ಇಲ್ಲಿ ಅಂತಾರೆ. ಒಂದು ಎಕ್ಸ್ಟ್ರಾ ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಹಾಕೊಂಡು ಜಾಬ್ಗೆ ಹಾಕತ್ತಾರೆ. ಇಸ್ಕೊಳ್ಳೋವಾಗ ಏನಾದ್ರು ಒಂದು ಬೇಕಲ್ಲ, ಜೊತೆ ಉಳ್ಕೋಬೇಕಲ್ಲ ಅಂತ. 5 ಅವನು ಕೊಟ್ಬಿಟ್ಟು 5ರಿಂದ ಈಗ 6 ಆಯಿತು ಸಾಲ. ನೆಕ್ಸ್ಟ್ 6 ಕೊಡೋಕ್ಕಾಗದೇ ಇದ್ದಾಗ ಅದು 8ಕ್ಕೆ ಹೋಗುತ್ತೆ, 8 10ಕ್ಕೆ ಹೋಗುತ್ತೆ. ಇದನ್ನೇ ನಾವು ಸಾಲದ ಸುಳಿ ಅಂತ ಕರೆಯೋದು. ಈ ಸಾಲದ ಸುಳಿ ಒಳಗೆ ಸಿಕ್ಕಾಕೊಂಡವ್ರಿಗೆ ಹೊರಕ್ಕೆ ಬರೋಕ್ಕಾಗದೇ ಇಲ್ಲ, ಭಾಳ ಕಷ್ಟ. ತುಂಬ ಜನ ಸಿಕ್ಕಾಕೊಂಡ್ಬಿಡ್ತಾರೆ. ಹೇಗೆ ಸ್ಟ್ರಾಂಗ್ ಸುಳಿ ಒಳಗಡೆ ಸಿಕ್ಕಾಕೊಂಡವ್ರಿಗೆ ಆಚೆಗೆ ಬರೋಕ್ಕಾಗದೆ ಸಾಯ್ತಾರೋ, ಸೇಮ್ ಹಾಗೆ ಪಾಕಿಸ್ತಾನದ ಸಮಸ್ಯೆ. ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲಕ್ಕೆ ಹೋಗು, ಇನ್ನೊಂದು ಸಾಲಕ್ಕೆ ಹೋಗು, ಇನ್ನೊಂದು ಸಾಲಕ್ಕೆ ಹೋಗು. ಈಗ ಇಂಟರ್ನ್ಯಾಷನಲ್ ಏರ್ಲೈನ್ಸ್ನೇ ಮಾರಾಟಕ್ಕೆ ಇಟ್ಟಿದ್ದಾರೆ. ಅದನ್ನು ಮಾರಾಟಕ್ಕೆ ಇಟ್ಟವ್ರು ಭಾಳ ವರ್ಷ ಆಯಿತು. 6 ಸರಿ ಟೆಂಡರ್ ಕರೆದಿದ್ದಾರೆ, ಯಾರೂ ಟೆಂಡರೇ ಹಾಕ್ತಾ ಇಲ್ಲ. ಯಾಕೆ ಹಾಕಬೇಕು? ಅದಕ್ಕೆ ಅದು ಲಾಭದಲ್ಲಿಲ್ಲ, ಅದರಿಂದ ಪ್ರಯೋಜನ ಇಲ್ಲ. ಅದರಲ್ಲಿರೋದು 3.25 ಏರ್ಕ್ರಾಫ್ಟು, 6 ಟೈರು, ಒಂದು 70-80 ಮುರ್ಕಲ್ ಸೀಟ್ಗಳಿರ್ಬೇಕು. ಇಟ್ಸ್ ನಾಟ್ ಎ ಏರ್ಲೈನ್ಸ್ ಕಂಪನಿ ಟು ಬಿ ಟೇಕನ್ ಓವರ್ ಆ್ಯಂಡ್ ರನ್ ಮಾಡೋಕ್ಕದು. ಹಾಗಾಗಿ ಅದಕ್ಕೆ ಯಾರೂ ಬರೋಲ್ಲ, ಅವರೇ ಯಾರು ಮಾಡ್ಕೋಬೇಕು. ಆಲ್ ರೈಟ್, ಇದೆಲ್ಲ ಇವತ್ತಿನ ಕತೆ, ರಷ್ಯಾ ಕತೆ. ನಾವು ಮುಂದಕ್ಕೆ ಹೋಗ್ತೀವಿ. ಕೊನೆಗೊಂದು ಮಾತು ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ, ಭಾರತ ರಷ್ಯದ ಇದು ಯಾಕೆ ಇಷ್ಟೊಂದು ಅಂತ. ಟ್ರಂಪು ಹಾಕ್ತಾ ಇರೋಂತಹ ಟ್ಯಾರಿಫ್ ಏನಿದೆ ನಮ್ಮ ಮೇಲೆ, 25% ಎಕ್ಸ್ಟ್ರಾ ಹಾಕಿದ್ದಾರೆ ರಷ್ಯಾ ಆಯಿಲ್ ತೊಗೊಳಕ್ಕೆ. ಆದರೆ ಎಂಥ ಡೋಂಗಿಗಳು ಅವರು ಅನ್ನೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ಟ್ರಂಪಿನ ದೇಶ ಫರ್ಟಿಲೈಸರ್ಸು ಮತ್ತು ಫಾರ್ಮಾ ಮತ್ತು ಕೆಲವು ಮಿನರಲ್ಗಳನ್ನು ಇವತ್ತಿಗೂ ಪರ್ಚೇಸ್ ಮಾಡ್ಕೋತಾ ಇದೆ ರಷ್ಯಾಯಿಂದ. ನಮಗೆ ಬಂದು ಪಾಠ ಹೇಳ್ತಾರೆ. ಆಲ್ ರೈಟ್, ಅದೇ ಟ್ರಂಪು ಇನ್ನೊಂದು ದೇಶಕ್ಕೆ 1 ವರ್ಷ ವಿನಾಯಿತಿ ಕೊಡ್ತಾರೆ, ನಮಗೆ ಬಂದು ಪಾಠ ಹೇಳುತ್ತಾರೆ. ಅದೇ ಯುರೋಪಿಯನ್ ಯೂನಿಯನ್ನು, ಅಂದರೆ ಎಲ್ಲ ಯುರೋಪ್ ರಾಷ್ಟ್ರಗಳು ಯಾರಿದ್ದಾರೆ, 27ರ ಮಧ್ಯಭಾಗದಲ್ಲಿ ರಷ್ಯಾದಿಂದ ಖರೀದಿ ಮಾಡುವ ಭೂಗರ್ಭದ ಈ ಚಿನ್ನ ಏನಿದೆ, ಆಯಿಲ್, ಇನ್ನಿತರ ಗ್ಯಾಸು, ಇನ್ನಿತರ ಇದನ್ನು ನಿಲ್ಲಿಸ್ತೀವಿ ಫೈನಲಿ 27ರ ಮಧ್ಯದಲ್ಲಿ. ನಮಗೆ ಬಂದು ಈಗ ಹೇಳುತ್ತಾರೆ. ಈ ಥರ ಡೊಂಗಿಗಳ ಮಧ್ಯೆ ದೇಶವನ್ನು ನಡೆಸಬೇಕಾದ ಅನಿವಾರ್ಯ ಸಂಕಟ ನರೇಂದ್ರ ಮೋದಿ ಅಥವಾ ಭಾರತದ ಮೇಲಿದೆ ಇವತ್ತು. ಎಡಕ್ಕೆ ತಿರುಗಿದ್ರೆ ಹೆಚ್ಚು ಟ್ರಂಪ್ ಕೋಪ, ಬಲಕ್ಕೆ ತಿರುಗಿದ್ರೆ ಇನ್ಯಾವನ ಪುಟಿನ್ ಕೋಪ, ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಯುರೋಪಕ್ಕೆ ಕೋಪ, ಮುಂದಕ್ಕೆ ಹೋದರೆ ಚೈನಾಕ್ಕೆ ಕೋಪ. ಎಂಥ ಸಂಕಷ್ಟ ಲೆಕ್ಕ ಹಾಕ್ಕೊಳ್ಳಿ ಇವತ್ತು ದೇಶದ ಕಥೆನ. ಇಲ್ಲಿ ಕೂತ್ಕೊಂಡು ಬುರುಡೆ ಬಿಡೋದು ಸುಲಭ ನಮ್ಗಳಿಗೆ. ಒಂದು ದೇಶವಾಗಿ ನೋಡಿದಾಗ ತುಂಬ, ಯಾವುದೇ ಸರ್ಕಾರ ಇರಲಿ, ನಾನು ಹೇಳ್ತಿರೋದು, ನಾನು ಇವ್ರಿಗೆ ಅಂತಲ್ಲ, ಎಷ್ಟು ಕಷ್ಟ ಆಗುತ್ತೆ. ಹಾಂ, ಹಾಗಾಗಿ ಭಾರತ ನಾವು ಅವ್ರ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡ್ತಾ ಇದ್ದೀವಿ. ರಫ್ಲಿ ಅರೌಂಡ್ 34-35% ಆಫ್ ರಷ್ಯನ್ ಕ್ರೂಡ್ ಆಯಿಲ್ ಪರ್ಚೇಸ್ ಇದೆ ನಮಗೆ. ಅದಾದಮೇಲೆ ನಮ್ಮದು ಸೌದಿ ಅರೇಬಿಯಾ ಜೊತೆ ಇದೆ, UAE ಜೊತೆ ಇದೆ. ನಾವು ವೆನೆಜುಲನ್ ಆಯಿಲ್ ತೊಗೊಂಡಿಲ್ಲ, ನಾವು ತೊಗೊಳ್ತಾ ಇಲ್ಲ ನಾವು ಅಷ್ಟಾಗಿ. ಅಮೇರಿಕಾಯಿಂದ ತೊಗೋತೀವಿ, ಒಂದು 8-10% ಆಯಿಲ್ನ ನಾವು ಪರ್ಚೇಸ್ ಮಾಡ್ತೀವಿ. ದೂರ ಆದರೂ ಪರವಾಗಿಲ್ಲ ಅಂತ. ರಷ್ಯಾ ಆಯಿಲ್ ನಮಗೆ ಚೀಪು, ಹತ್ತಿರ ಸಿಕ್ಕತ್ತೆ. ಇದೆಲ್ಲ ಇದೆ, ಈಗ ಕಡಿಮೆ ಆಗ್ತಾ ಇದೆ ಆಯಿಲ್ ಏನೋ, ಬಟ್ ಏನಾಗುತ್ತೋ ಗೊತ್ತಿಲ್ಲ ಅಮೇರಿಕಾ ಭಾರತದ ಸಂಬಂಧ. ಬಟ್ ಭಾರತ ಈ ಕಡೆ ರಷ್ಯಾ ಕಡೆಗೂ ಪೂರ್ತಿ ವಾಲದೆ,
ಯಾರನ್ನೂ ಯುರೋಪೆಲ್ಲ ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಅವ್ರನ್ನ ಎದುರು ಹಾಕ್ಕೊಳ್ಳದೆ ನಾವು ಮಧ್ಯದಲ್ಲಿ ತಂತಿಯ ಮೇಲಿನ ನಡಿಗೆಯನ್ನು ಮಾಡಬೇಕಷ್ಟೆ, ಬೇರೆ ದಾರಿ ಇಲ್ಲ ನಮಗೆ. ಬ್ಯಾಲೆನ್ಸ್. ಆದರೆ ಎಟ್ ಎನಿ ಕಾಸ್ಟ್ ಒಬ್ಬ ಹಳೆಯ ಗೆಳೆಯರಾಗಿರ್ತಾರೆ ಬಿಟ್ಕೊಡೋಕ್ಕಾಗಲ್ಲ. ಅದರದ ಪರಿಣಾಮಗಳು ಮತ್ತು ಅದರ ಬಾಂಧವ್ಯದ ಸೂಕ್ಷ್ಮತೆಗಳು ಮತ್ತು ಅದರ ಆಳವನ್ನು ನಿಮಗೆ ಕಾಣುತ್ತೆ. ಇಬ್ಬರು ಈ ಗೆಳೆಯರು, ಹಳೆಯ ಗೆಳೆಯರು ಸಿಕ್ಕಿದಾಗ ಹೇಗೆ ವರ್ತನೆ ಮಾಡ್ತಾರೆ ಮತ್ತು ಗೆಳೆಯರಲ್ಲದವರು ಸಿಕ್ಕಿದಾಗ ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದು, ಅವ್ರು ಹೇಗೆ ನಡ್ಕೋತಾರೆ ಅನ್ನೋದ್ರ ಮೇಲೆ ಗೊತ್ತಾಗೋಗುತ್ತೆ. ಅದೇ ರಷ್ಯಾ ಮತ್ತು ಭಾರತದ ಸಂಬಂಧ. ಎಸ್.